ಎಸ್ಸಿನ ಮುಂದಿನ ಕ್ಷೇತ್ರ ತುಮಕೂರು. GS ಬಸವರಾಜ್ ಅವರು ಬಿಜೆಪಿಯಿಂದ ಸಂಸದರು. ಕಾಂಗ್ರೆಸ್ಸಿಂದ ಆಕಾಂಕ್ಷಿಗಳು ಮುದ್ದಹನುಮೇಗೌಡರ ಹೆಸರಿದೆ, ನಿಕೇತ್ ರಾಜ್ ಮೌರ್ಯ, ಮುರಳೀಧರ್ ಹಾಲಪ್ಪ. ಎಸ್ ಮುದ್ದಹನುಮೇಗೌಡರು ಕಾಂಗ್ರೆಸ್ ಇಂದ MP ಆಗಿರೋ 14ರಲ್ಲಿ ಬಿಜೆಪಿಯಲ್ಲೂ ಕೂಡ, ಆಮೇಲೆ ಬಿಜೆಪಿ ಹೋಗಿ MLA ಟಿಕೆಟ್ MP ಟಿಕೆಟ್ ಕಳೆದ ಬಾರಿ ಮಿಸ್ ಆಯಿತು ಅಂತ MLA ಎಲೆಕ್ಷನ್ ಟೈಮಲ್ಲಿ ಈಗ ವಾಪಸ್ ಕಾಂಗ್ರೆಸ್ ಸೇರ್ತಾ ಇದ್ದಾರೆ. ಟಿಕೆಟ್ನ ಪ್ರಬಲ ಆಕಾಂಕ್ಷಿ. ಆದರೆ ಕಾಂಗ್ರೆಸ್ ಪರವಾಗಿ ಕಾಲಿಗೆ ಚಕ್ರ ಕಟ್ಕೊಂಡು ರಾಜ್ಯಾದ್ಯಂತ ಅದ್ಭುತವಾಗಿ ಭಾಷಣ ಮಾಡ್ಕೊಂಡು ಓಡಾಡ್ತಕ್ಕಂಥ ಯಂಗ್ಸ್ಟರ್ ನಿಕೇತ್ ರಾಜ್ ಕೂಡ ನನಗೆ ಅವಕಾಶ ಕೊಡಿ ಅಂತ. ಯಾಕಂದ್ರೆ OBC ಜಾಸ್ತಿ ಇರ್ತಕ್ಕಂಥ ಜಿಲ್ಲೆಗೆ ಚಿಕ್ಕಬಳ್ಳಾಪುರ, ತುಮಕೂರು. ಹೌದು. ಸೊ ಹಾಗಾಗಿ ಅವಕಾಶ ಆಗಲಿ. ಹಿಂದೆ ಭಾಸ್ಕರಪ್ಪ ಗೆದ್ದಿದ್ರು ಆ ಕಮ್ಯುನಿಟಿಯಲ್ಲಿ. ಸೊ ಹಾಗಾಗಿ ನಿಕೇತ್ ರಾಜ್ ಆ ಕ್ಲೈಮ್ ಮಾಡ್ತಿದ್ದಾರೆ. MP ಟಿಕೆಟ್ ಕೊಡ್ತೀನಿ ಅನ್ನೋ ಭರವಸೆನ DK ಶಿವಕುಮಾರ್ ಈ ಹಿಂದೆಯಿಂದನೂ ಕೂಡ ಕೊಡ್ತಾ ಬಂದಿದ್ದಾರೆ. ಹೌದು. ಅವ್ರು ಕುಂದಗೋಳಕ್ಕೆ ಟಿಕೆಟ್ ಕೇಳಿದಾಗ್ಲೂ ಅಷ್ಟೇ, ಬೇಡ ನೀನು MP ಆಗಿ ನಿಮ್ಮೂರಲ್ಲೇ ಹೋಗಿ ರಾಜಕೀಯ ಮಾಡು ತುಮಕೂರಲ್ಲಿ, ಬೇಡ ಅಂತ ಹೇಳುವಂಥದ್ದಿದೆ. ಬಟ್ ಮುದ್ದಹನುಮೇಗೌಡರು ಸೀನಿಯರ್ ಪೊಲಿಟಿಷಿಯನ್. ಸೊ ಮುದ್ದಹನುಮೇಗೌಡರಿಗೆ DK ಶಿವಕುಮಾರ್ ಬಣದ ವಿರೋಧ ಇದೆ. ಮುದ್ದಹನುಮೇಗೌಡರಿಗೆ ರಾಜಣ್ಣ ಬೆಂಬಲ ಇದೆ. ಬಟ್ ಅಲ್ಲಿ ಕುರುಬ ಸಮುದಾಯದ ಓಟು ತುಮಕೂರಲ್ಲಿ ನಿರ್ಣಾಯಕ. ಚಿಕ್ಕನಾಯಕನಹಳ್ಳಿ ಕುರುಬ ಸಮುದಾಯ ನಿರ್ಣಾಯಕ. ಕೊರಟಗೆರೆಯಲ್ಲಿ ಪರಮೇಶ್ವರ್ ಸೋಲು ಗೆಲುವು ನಿರ್ಣಯ ಮಾಡೋದು ಕುರುಬ ಕಮ್ಯುನಿಟಿ. ಹೌದು. ನಿಮಗೆ ತುಮಕೂರು ನಗರ, ಗ್ರಾಮಾಂತರ, ತಿಪ್ಟೂರು ಮತ್ತೆ OBC ಬಂದಾಗ ಗೊಲ್ಲ ನಿರ್ಣಾಯಕ ಇದೆ. OBC ಕಮ್ಯುನಿಟಿ ದೊಡ್ಡ ಮಟ್ಟಕ್ಕೆ ತುಮಕೂರಲ್ಲಿದೆ. ಆ ದೃಷ್ಟಿಯಲ್ಲಿ ನಿಕೇತ್ ಬಲವಾಗಿ ಆಸ್ಪಿರೆಂಟ್ ಆಗಿ ಕೂತವ್ರೆ. ಸೊ ಹಾಗಾಗಿ BJP ಟಿಕೆಟ್ ಏನಾಗುತ್ತೆ ಅವೆಲ್ಲವೂ ಕೂಡ ಇಲ್ಲಿ ಕೌಂಟಿಗೆ ಬರುತ್ತೆ. ಬಟ್ ಕಾಂಗ್ರೆಸ್ ಅಲ್ಲಿ ಮುದ್ದಹನುಮೇಗೌಡ ವರ್ಸಸ್ ನಿಕೇತ್ ರಾಜ್ ಮೌರ್ಯ ನಡುವೆ ಟಿಕೆಟ್ಗಾಗಿ ಪ್ರಬಲ ಪೈಪೋಟಿ ನಡೀತಿದೆ. ಯಾರ್ಯಾರು ಮುದ್ದಹನುಮೇಗೌಡ ವಿರೋಧ ಮಾಡ್ತಾರೋ ಅವರೆಲ್ಲ ನಿಕೇತ್ ರಾಜ್ ಪರವಾಗಿ ಮಾಡ್ತಾರೆ. ನಿಕೇತ್ ವೀಕ್ ಅಂತಲ್ಲ, ನೆಕ್ಸ್ಟ್ ಪ್ರಬಲವಾಗಿ ಬೆಳೆದ್ಬಿಟ್ರೇನೋ ಭಯ ಕೆಲವರಿಗೆ, ಅವಾಯ್ಡ್. ಮುದ್ದಹನುಮೇಗೌಡ ಕೂಡ ತುಂಬಾ ಪ್ರಭಾವಿ ಸಜ್ಜನ ರಾಜಕಾರಣಿ. ಸೊ ಇದು ಕಾಂಗ್ರೆಸ್ ಒಂದ್ ರೀತಿ ಪಿಕ್ ಮಾಡಕ್ ಸಂದಿಗ್ಧತೆ ನೋಡ್ಬೇಕು.